ಕ್ರಿಕೆಟರ್ನಾಗಿ ರೂಪಿಸಬೇಕು ಅಂತ ಹೇಳಿದ್ರೆ ಚೈಲ್ಡ್ಹುಡ್ ಇಂದ ಏನೆಲ್ಲ ಮಾಡಬೇಕು? 10 years ಸ್ಟಾರ್ಟ್ ಮಾಡಬೇಕು. ಕೆಲವರಿಗೆ ನೀವು ಏನು ಹೇಳ್ಕೊಡೋದು ಬೇಡ, ಅವ್ರಿಗೆ ಅದು ಎಲ್ಲಿಂದ ಬರುತ್ತೋ ನ್ಯಾಚುರಲ್ ಟ್ಯಾಲೆಂಟ್ ಬರುತ್ತೆ. ಸೇವ್ ಆಗ ನ್ಯಾಚುರಲ್, ಅವ್ರಿಗೆ ಯಾರು ಏನು ಹೇಳ್ಕೊಡ್ಬೇಕಿಲ್ಲ. ರಾಹುಲ್ ಡ್ರಾವಿಡ್ ಉಲ್ಟಾ ಕೇಸು, ಅವ್ರು ಎಕ್ಸೆಪ್ಷನಲಿ ಟ್ಯಾಲೆಂಟೆಡ್ ಅಲ್ವೇ ಇಲ್ಲ. ಚೆನ್ನಾಗಿ ಆಡ್ತೀಯ ಅಂದರೆ ನೋ ಮ್ಯಾಟರ್ ವಾಟ್ ನೀನು ಹುಡ್ಕೊಂಬಂದು ಆಡಿಸ್ತಾ ಇರ್ಬೇಕು. ಬೇರೆ ಪ್ಲೇಯರ್ಸ್ಗೂ ಕೂಡ, ಸಚಿನ್ ಗಂಗೂಲಿಗೂ ಕೂಡ ಕನ್ನಡ ಕೇಳೋಕೆ ಸಿಗ್ತಾ ಇತ್ತಾ ಹೇಗೆ ಅಂತ? ಕನ್ನಡ ಹಾಡುಗಳು ಅಣ್ಣವ್ರುಗಳು ಹಾಕೊಂಡು ಜಸ್ತಾ ಇದ್ವಿ. ನಾನು ಆಡಿದ ತನಕನೂ ಮ್ಯಾಕ್ಸಿಮಮ್ ಮರ್ಯಾದೆ ಇತ್ತು ಕನ್ನಡ ಪ್ಲೇಯರ್ಸ್ಗೆ. ಅದಾದ್ಮೇಲೆ ಏನಾಯ್ತು ನಿಮಗೆ? ಕಣ್ಣಿಂದ ಸರ್ಜರಿ ಏನಾದರೂ ಇಂಪ್ಯಾಕ್ಟ್ ಮಾಡ್ತಾ ಹೇಗೆ ಅಂತ? ಸ್ಪೈನಲ್ ಕಾರ್ಡಲ್ಲಿ 3 ಡಿಸ್ಕ್ ಆಚೆ ಬಂದ್ಬಿಡುತ್ತೆ ಸಿಡ್ನಿನಲ್ಲಿ. ಕಣ್ಣು ಬ್ಯಾಕು 2 ಹೋದ್ಮೇಲೆ ನನ್ನ ಕೆರಿಯರ್ ಅಷ್ಟೇ. ದಟ್ ವಾಸ್ ದ ಎಂಡ್. ಅಕ್ಕಪಕ್ಕ ಬಾಲ್ ಹೋದ್ರೂ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಸೊ ಯಾರಿಗೂ ಹೇಳಿಲ್ಲ, ನಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ರೆಸಿಗ್ನೇಷನ್ ನನಗೆ ಕೊಟ್ಬಿಟ್ಬಿಡೋಣ. ಈಗಲೂ ನನ್ನ ಮೇಲೆ ಒಂದು ಕೇಸ್ ಸ್ಟಡಿ ಮಾಡ್ತಾ ಇದ್ದಾರೆ. ಸರಿ, ಹೇಗೆ ಒಬ್ಬ ವ್ಯಕ್ತಿ ಕ್ರಿಕೆಟರ್ನಾಗಿ ರೂಪಿಸಬೇಕು ಅಂತ ಹೇಳಿದ್ರೆ ಚೈಲ್ಡ್ಹುಡ್ ಇಂದ ಏನೆಲ್ಲ ಮಾಡಬೇಕು, ಏನೆಲ್ಲ ವಿಚಾರಗಳನ್ನ ಮೈಂಡಲ್ಲಿ ಇಟ್ಕೊಂಡಿರ್ಬೇಕು? ಒಂದು ಬೇಸಿಕ್ ಸ್ಕಿಲ್ ಇದೆ. ಇವ್ರಿಗೆ ಆಡಕ್ಕೆ ಬರತ್ತಾ ಇಲ್ವಂತ ಅಸೆಸ್ಮೆಂಟ್ ನಡೆಯುತ್ತೆ. 10-12 years ಇದ್ದಾಗಲೇ ಶುರು ಮಾಡ್ತಾರೆ. ಕೆಲವರು ಲಕ್ಕಿ ಲೇಟ್ ಬ್ಲೂಮರ್ಸ್ ಅಂತೀವಿ, ಅವ್ರಿಗೆ ಸ್ವಲ್ಪ ವಯಸ್ಸಾದ್ಮೇಲೂ ಶುರು ಮಾಡ್ತಾರೆ. 14-15 ಸ್ಟಾರ್ಟ್ ಮಾಡಿ ಆಡಿರೋರು ಇದ್ದಾರೆ. ಅದು ಲಕ್ಕು ನಿಮ್ಮ ಹಣೆಯಲ್ಲಿ ಬರೋದಿಲ್ಲ. ಅರ್ಲಿಯೆಸ್ಟ್ ಅಂದ್ರೆ ಯಾವಾಗ ಶುರು ಮಾಡಿ? 10 years ಸ್ಟಾರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂದರೆ ಸಾಫ್ಟರ್ ಬಾಲ್ಸ್ ಎಲ್ಲ ಆಡ್ತಾರೆ. ಅಂದರೆ ಟೆನ್ನಿಸ್ ಬಾಲು, ಸ್ಪಾಂಜ್ ಬಾಲ್ ಅಂಥದ್ರಲ್ಲಿ ಆಡ್ತಾರೆ. ಏಟ್ ಬೀಳಬಾರ್ದು ಅಂತ. ಯಾಕೆ ಅಂದರೆ ಅಕಸ್ಮಾತ್ ಏಟ್ ಬಿದ್ದುಬಿಟ್ಟು ಆ ಭಯ ಇದೆಯಲ್ಲ, ಇಂಪ್ರೆಷನಬಲ್ ಏಜು, ನೆಕ್ಸ್ಟ್ ಕ್ರಿಕೆಟ್ ಗ್ರೌಂಡ್ಗೆ ಬರಲ್ಲ ಮಕ್ಕಳು. ಅದಕ್ಕೆ 10 ವರ್ಷ 12 ವರ್ಷದಿಂದ ಸ್ಟಾರ್ಟ್ ಮಾಡ್ತಾರೆ ಕ್ರಿಕೆಟ್ ಬಾಲ್ ಆಡ್ಸೋಕ್ಕೆ. ಅವ್ರಿಗೆ ಆ ಐಡಿಯಾ ಇದೆಯಾ? ಕೆಲವುದೆಲ್ಲ ಇನ್ಬಾಲ್ ಟ್ಯಾಲೆಂಟ್ ಅಮ್ಮ, ನಾನು ಹೇಳ್ತೀನಿಲ್ಲ, ನಾನು ಸುಳ್ಳು ಹೇಳ್ತಾ ಇಲ್ಲ. ಕೆಲವರಿಗೆ ನೀವು ಏನು ಹೇಳ್ಕೊಡೋದು ಬೇಡ, ಅವ್ರಿಗೆ ಅದು ಎಲ್ಲಿಂದ ಬರುತ್ತೋ ನ್ಯಾಚುರಲ್ ಟ್ಯಾಲೆಂಟ್ ಬರುತ್ತೆ. ಅದ್ರ ಮೇಲ್ಗಡೆ ವರ್ಕ್ ಮಾಡ್ತಾರೆ. ಕೆಲವರು ಕಲ್ತಿರೋಂಥ ಟ್ಯಾಲೆಂಟು. ಇವಾಗ ಸುಮ್ಮನೆ ನೋಡಿ, ನಾನು ಎಕ್ಸಾಂಪಲ್ಸ್ ಹೇಳ್ತೀನಿ. ಲೈಕ್ ಸೇವಾಗ್ ನ್ಯಾಚುರಲ್, ಅವ್ರಿಗೆ ಯಾರು ಏನು ಹೇಳ್ಕೊಡ್ಬೇಕಿಲ್ಲ. ನಾನು ಸೇವಾಗ್ನ 14 ವರ್ಷ ಇದ್ದಾಗ ನೋಡಿದ್ದೀನಿ. ನಾನು ಈ ಇಂಡಿಯಾಗೆ ಆಡ್ದಾಗ್ಲೂ ಕೂಡ 99 ಸೇವಾಗ ಅವಾಗಿನ್ನೂ ನ್ಯೂ ಕಮ್ಮರು. ನಮಗೆ ಅನ್ಸೋದು ಏನು ಎಕ್ಸೆಪ್ಷನಲ್ ಟ್ಯಾಲೆಂಟ್ ಗುರು ಇದು. ಬಾಲ್ನ ನೋಡಿ ಹೊಡಿಯೋದು ಯಾರು ಹೇಳ್ಕೊಟ್ಟೇ ಇಲ್ಲ. ಆದರೂ ಏನು ಆ ವಯಸ್ಸಲ್ಲಿ 16-17 ಅಂತ. ರಾಹುಲ್ ಡ್ರಾವಿಡ್ ಉಲ್ಟಾ ಕೇಸು, ಅವರು ಎಕ್ಸೆಪ್ಷನಲಿ ಟ್ಯಾಲೆಂಟೆಡ್ ಅಲ್ವೇ ಇಲ್ಲ. ಅವರೆಲ್ಲ ವರ್ಷಾನ್ಗಟ್ಲೆ ಬಾಲ್ ಹೊಡೆದು ಕಲ್ತಿರೋದು. ಅಂದರೆ ಎರಡೂ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ. ಮನ್ಸು ಮಾಡ್ತು ಅಂತಂದರೆ ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ರು ಅಂತ. ಇವಾಗ ನಮ್ಮದೇ ಕೇಸ್ ತೊಗೊಳ್ಳಿ, ನಾನು ಗಿಕ್ಟೀಸ್ ಮಾಡಿದವನೇ ಅಲ್ಲ, ಸುಮ್ಮನೆ ಹೋಗಿ ಹೊಡಿತಾ ಇದ್ದಿದ್ದು ಅಷ್ಟೇ. ಆಡೋವಾಗ ನಿಮ್ಮ ಹಳೆ ವಿಡಿಯೋಸ್ ಇವಾಗಲೂ ಕೂಡ ಲಭ್ಯ ಇದೆ, ನೋಡಿದ್ರೆ ನೀವು ನಾನು ಸಲೀಸಾಗಿ ಹೊಡಿತಾ ಇದ್ದೀರಿ ಅಂತ. ನೀವು ಅದು ರಂಜಿ ಟ್ರೋಫಿ ನೋಡಿದೀರಾ ಅಥವಾ ಇಂಡಿಯಾ ನೋಡಿರಾ? ನಾನು 15-16 years ಇರೋವಂಥ ವಿಡಿಯೋಗಳು ಇಲ್ಲವೇ ಇಲ್ಲ. ಅವಾಗ ನಾನು ಎಕ್ಸೆಪ್ಷನಲಿ ಟ್ಯಾಲೆಂಟೆಡ್. ನಾನು ಬ್ಯಾಟಿಂಗ್ ಆಡಿದ್ರೆ ಜನ ನನ್ನ ನೆಟ್ಸಲ್ಲಿ ಬ್ಯಾಟಿಂಗ್ ಆಡೋದು ನೋಡೋಕ್ಕೆ ಬರೋರು. ಅದು ಎಲ್ಲಿಂದ ಕೊಟ್ಟಿದ್ನೋ ದೇವ್ರಿಗೆ ಗೊತ್ತಿಲ್ಲ ನನಗೆ. ಅದಕ್ಕೆ ನಾನು ಆಡಿದಾಗ ರಂಜಿ ಟ್ರೋಫಿ ಐ ವಾಸ್ ಜಸ್ಟ್ 17 years 18 yearsಗೆ ಎಂತೆಂಥ ದಿಗ್ಗಜರು ನಮ್ಮ ಟೀಮಲ್ಲಿ ಇದ್ದಿದ್ದು. ಕುಂಬ್ಳೆ, ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ಸುನಿಲ್ ಜೋಶಿ, ಜಶ್ವಂತ್, ಅವಿನಾಶ್ ವೈದ್ಯ, ಈ ಟೀಮ್ಗಳಲ್ಲಿ ನಾನು 17 ವರ್ಷಕ್ಕೆ ರಂಜಿ ಟ್ರೋಫಿ ಡೆಬ್ಯೂ ಮಾಡಬೇಕಂದ್ರೆ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಇರಲೇಬೇಕು. ನನಗೇ ಗೊತ್ತಿರಲಿಲ್ಲ ನಾನು ಎಕ್ಸ್ಟ್ರಾರ್ಡಿನರಿ ಅಂತ. ಇನ್ಫ್ಯಾಕ್ಟ್ ನಮ್ಮ ಬಿ ರಘುನಾಥ್ ಅಂತ ಕೋಚ್ ಅವ್ರು ಐಡೆಂಟಿಫೈ ಮಾಡೋದು. ಜೂನಿಯರ್ ಲೆವೆಲೆಲ್ಲ ಆಡ್ತಾ ಇದ್ದೆ ನಾನು, ಬಟ್ ಅದೆಲ್ಲ ನಮಗೆ ಏನೋ ನ್ಯಾಚುರಲಿ ಬಂದಿದ್ದು. ಅದೇ ನಾನು ಹೇಳಿದ್ದು, ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ರೆ ಎಲ್ಲೋ ಹೋಗೋದಾಗಿತ್ತು ಅಂತ. ಸೊ ಆ ಬ್ಯಾಲೆನ್ಸ್ ಇದೆ. ಆದರೆ ಕ್ರಿಕೆಟ್ ಎಲ್ರಿಗೂ ಒಲಿಯಲ್ಲ. ನಾನು ಹತ್ರ ಕಾಂಪ್ಲೆಕ್ಸ್ ಮೂವ್ಮೆಂಟ್ ಇದು, ಬಾಡಿ ಮೂವ್ಮೆಂಟ್ ಎಲ್ರಿಗೂ ಬರೋದಿಲ್ಲ. ಅದರಲ್ಲೇ ಬೇರೆ ಬೇರೆ ಥರ ಸ್ಕಿಲ್ ಇದೆ. ಸೊ ಹಾಗಾಗಿ ನೀವು ಹೇಳಿದ ಪ್ರಶ್ನೆಗೆ ಟ್ರೈ ಮಾಡಬೇಕು. ಕ್ರಿಕೆಟ್ನ ಮಜಾಕ್ ಆಡೋಕ್ಕೆ ಶುರು ಮಾಡಬೇಕು. ಆ ಮಜಾಕ್ ಆಡ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಓ ಈ ವ್ಯಕ್ತಿ ಆ ಲೆವೆಲಲ್ಲಿ ಹ್ಯಾಂಡಲ್ ಮಾಡ್ಬೋದಾ ಪ್ರೆಷರ್, ಆ ಸ್ಕಿಲ್ ಇದೆಯಾ, ಡೆವಲಪ್ ಮಾಡ್ಬೋದಾ. ಆಮೇಲೆ ಮೈಂಡ್ಸೆಟ್ನ ಅನಲೈಸ್ ಮಾಡ್ತೀವಿ. ಇವ್ನು ಯೋಚನೆ ಮಾಡ್ತಿರೋ ರೀತಿ ಸರಿಗಿದೆಯಾ, ಟಫ್ ಆಗಿದಾನ ಈ ಏಜಲ್ಲೇ, ಫೇಲ್ಯೂರ್ ಸಕ್ಸಸ್ ಹ್ಯಾಂಡಲ್ ಮಾಡ್ತಾರ ಅಂತ. ಯಾಕೆಂದರೆ ಈ ಗೇಮಲ್ಲಿ ನೀವು ಜಾಸ್ತಿ ಫೇಲ್ಯೂರ್ ನೋಡ್ತೀರ ಹೊರತು ಸಕ್ಸಸ್ ನೋಡೋದೇ ಇಲ್ಲ. ಓಕೆ, ಈಗ ಸ್ಕೂಲಿಗೆಲ್ಲ ಆಡ್ತಿರ್ತಾರೆ, ಅದಾದ್ಮೇಲೆ ಹೇಗೆ ಮುಂದುವರಿಯೋದು ಹೇಗೆ ಅಂತ? 2 areas ಇದೆ, 2 ದಾರಿ ಇದೆ. ಒಂದು ಸ್ಕೂಲ್ ದಾರಿ, ಇನ್ನೊಂದು ಕ್ಲಬ್ ದಾರಿ. ನಮ್ಮ ಕರ್ನಾಟಕದಲ್ಲಿ ನಾನು ಎಕ್ಸಾಂಪಲ್ ಹೇಳ್ತೀನಿ. ಸ್ಕೂಲು ಕ್ಲಬ್ 2 ಒಟ್ಟಿಗೆ ಆಡಲೇಬೇಕು. ಸ್ಕೂಲ್ಗೂ ಆಡಿ ಕ್ಲಬ್ಗೂ ಆಡಿದಾಗ ನಿಮಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಝೋನಲ್ಸ್ ಅಂತ ಕರೀತಾರೆ. ಆ ಝೋನಲ್ ಸೆಲೆಕ್ಷನ್ಸ್ಗೆ ಆಡಿಸ್ತಾರೆ. ನಿಮ್ಗೆ ಕ್ಲಬ್ಗೆ ಸೆಲೆಕ್ಷನ್ ಇರುತ್ತಾ? ಕ್ಲಬ್ಗೆ ನೀವು ವಿಲ್ ಹ್ಯಾವ್ ಟು ಗೋ ಅಂಡ್ ಜಾಯಿನ್. ಅಂದ್ರೆ ಯಾವ್ದಾರ ಕ್ಲಬ್ ಹುಡ್ಕೊಂಡೋಗಿ ನೀವು ಜಾಯಿನ್ ಆಗಬೇಕು. ಸ್ಕೂಲ್ ಟೀಮ್ ಇರೋಂಥ ಸ್ಕೂಲ್ ಟೀಮ್ ಜಾಯಿನ್ ಆಗಬೇಕು. ಬಟ್ ಕ್ಲಬ್ ಆಡೋದು ಕಲಿಬೇಕು. ಎಷ್ಟು ಜನ ಕ್ಲಬ್ಸ್ ಇದೆ ಇಲ್ಲಿ, 300 ಚಿಲ್ಲರೆ ಕ್ಲಬ್ಸ್ ಇದೆ ನಮಗೆ ಕನ್ನಡದಲ್ಲಿ ಆಕ್ಟಿವ್ ಆಗಿ ಆಡ್ತಾ ಇರೋದು. ನೀವು ಬೆಂಗಳೂರಲ್ಲೂ ಆಡ್ಬೋದು, ಬೇರೆ ಊರಲ್ಲೂ ಆಡ್ಬೋದು. ಅಡ್ವಾಂಟೇಜ್ ಏನಂದರೆ ಬೇರೆ ಊರವ್ರಿಗೆ ಬೆಂಗಳೂರಲ್ಲೂ ಬಂದು ಲೀಗ್ ಆಡ್ಬೋದು, ಮೈಸೂರಲ್ಲಿದ್ದು ಮಂಗಳೂರಲ್ಲಿದ್ದರೆ ಅಲ್ಲೂ ಹೋಗಿ ಲೀಗ್ ಆಡ್ಬೋದು. ಸೊ 2 ಲೀಗ್ ಆಡ್ಬೋದು, 2 ಟೂರ್ನಮೆಂಟ್ ಆಡ್ಬೋದು, 2 ಕ್ಲಬ್ಗೆ ಆಡ್ಬೋದು ಬೇರೆ ಕಡೆಯಿಂದ ಬಂದವ್ರಿಗೆ. ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟಿರೋಂಥ ಪ್ಲೇಯರ್ಸ್ಗೆ, ಬೆಂಗಳೂರಲ್ಲಿರೋರು ಕೆಲವು ಪ್ಲೇಯರ್ಸ್ ಅಲ್ಲೋಗಿ ಆಡ್ಬೋದು. ಸೊ ಕ್ಲಬ್ ಆಡಲೇಬೇಕು. ಅಂಡರ್ 14, ಅಂಡರ್ 16, ಅಂಡರ್ 19 ಎಲ್ಲ ಕ್ಲಬ್ ಆಡ್ತಾರೆ. ಕ್ಲಬ್ ಆಡ್ಕೊಂಡು ಬರ್ತಾ ಇದ್ದಂಗೆ ನೀವು ಚೆನ್ನಾಗಿ ಆಡಿ ಅಂತ ಐಡೆಂಟಿಫೈ ಮಾಡಿದ ತಕ್ಷಣ ಏನು ಮಾಡ್ತಾರೆ, ನಿಮಗೆ
ಪೆಂಟ್ಯಾಂಗ್ಯುಲರ್ಸ್ ಅಂತ ಝೋನಲ್ಸ್ ಅಂತ ಬರುತ್ತೆ ಅಂಡರ್-23 ಅಂತ, ಅಲ್ಲಿ ಆಡಿಸ್ತಾರೆ. ಅಲ್ಲಿ ಆಡಿದಾಗ ನೀವು ಅಲ್ಲಿ ಚೆನ್ನಾಗಿ ಆಡ್ತು ಅಂತಂದರೆ ರಂಜಿ ಟ್ರಾಫಿ ಪ್ರಾಬಲ್ಸಿಗೆ ಬರ್ತಾರೆ. ಪ್ರಾಬಲ್ಸಲ್ಲೂ ನೀನು ಆ ಸಸ್ಟೈನ್ ಆಗಿದೆ ಅಂತಂದರೆ ನೆಕ್ಸ್ಟ್ ರಂಜಿ ಟ್ರಾಫಿ ಟೀಮಿಗೆ ಬರ್ತಾರೆ. ಸೊ ಹಂತನೂ ಡಿಫೈನ್ ಆಗೋಗಿದೆ. ನಮ್ಮ ಕರ್ನಾಟಕನಲ್ಲಿ ಏನಾಗಿದೆ ಅಂದರೆ ನೀವೇನೇ ಒಡವೆ ಸೆಡ್ ಏನೇ ಇರ್ಬೋದು, ನಮ್ಮಲ್ಲಿರುವಂಥ ಸಿಸ್ಟಮ್ ತುಂಬ ಕಡಿಮೆ ಇಡೀ ಇಂಡಿಯಾನಲ್ಲಿ. ಒನ್ ಆಫ್ ದ ಬೆಸ್ಟ್ ಸಿಸ್ಟಮ್ ಕರ್ನಾಟಕದಲ್ಲಿದೆ. ಅಂದರೆ ಇವಾಗ ಸದ್ಯಕ್ಕೆ ಕ್ಲಬ್ ಕ್ರಿಕೆಟ್, ಸ್ಕೂಲ್ ಕ್ರಿಕೆಟ್, ಝೋನಲ್ಸು, ಸ್ಟೇಟ್ ಟೀಮು, ಪ್ರಾಬಲ್ಸು ಅಂತ ಒಂದು ಹಂತನೂ ಡಿಫೈನ್ ಮಾಡಿಬಿಟ್ಟಿದ್ದಾರೆ. ಸೊ ಯಾರು ಟ್ಯಾಲೆಂಟ್ ಇದೆ ಅಂತಂದರೆ, ಆಮೇಲೆ ನಾನೊಂದು ಈ ಪಾಡ್ಕಾಸ್ಟ್ ನೋಡ್ತಿರೋ ಜನಕ್ಕೆ ಹೇಳ್ತೀನಿ, ಪಾಲಿಟಿಕ್ಸ್ ಇದೆ ಹುಡುಗರನ್ನ ಸೇರಿಸಬಾರ್ದು ಅಂತ ಹೇಳಲೇಬಾರ್ದು. ಎಲ್ಲ ಕಡೆ ಇದೆ, ಬಟ್ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆನೇ ಇದೆ ಅಂತೀನಿ ನಾನು. ಟ್ಯಾಲೆಂಟಿಗೆ ಮಹತ್ವ ಇದೆ. ನೀನು ಚೆನ್ನಾಗಿ ಆಡ್ತೀಯ ಅಂದರೆ ನೋ ಮ್ಯಾಟರ್ ವಾಟ್ ನೀನು ಹುಡ್ಕೊಂಬಂದು ಆಡಿಸ್ತಾ ಇರ್ಬೇಕಾದ್ರೆ ನಿಮಗೆ ಚೆನ್ನಾಗಿ ಆಡ್ತೀಯ ಅಂತಂದ್ರೆ. ಓಕೆ ಸರ್, ಈಗ ನಿಮ್ಮ ಕರಿಯರ್ ವಿಚಾರಕ್ಕೆ ಬಂದರೆ, ಆರಂಭದ LG ಕಪ್ ತೊಗೊಂಡ್ರೆ, ಈಗ ನಾವು ನಿಮ್ಮ ಕರಿಯರ್ ಆರಂಭದಲ್ಲೇ ನೀವು 136 ರನ್ ಗಳಿಸಿದ್ರಿ, 16 ವಿಕೆಟ್ ತೊಗೊಂಡ್ರಿ, ಸರಣಿ ಶ್ರೇಷ್ಠ, ಮ್ಯಾನ್ ಆಫ್ ದಿ ಸೀರೀಸ್ ಕೂಡ ಆದ್ರಿ. ಅದಾದ್ಮೇಲೆ ಏನಾಯಿತು? ನಿಮಗೆ ಕಣ್ಣಿಂದ ಸರ್ಜರಿ ಏನಾದರೂ ಇಂಪ್ಯಾಕ್ಟ್ ಮಾಡ್ತಾ ಹೇಗೆ ಅಂತ? ಅದೇ ನಾನು ಸುಮಾರು ಪಾಡ್ಕಾಸ್ಟಲ್ಲಿ ಹೇಳ್ತೀನಿ, ನನ್ನ ಬಗ್ಗೆ ನಂಗೆ ಮಾತಾಡೋಕ್ಕೆ ಇಷ್ಟನೇ ಇಲ್ಲ. ಯಾಕೆಂದರೆ ಅದೆಲ್ಲ ಬ್ಯಾಡ್ ಮೆಮೊರೀಸ್ ಬೇಡ ಅಂತ. ನಾನು ತುಂಬ ಜನ ಹೇಳ್ತಾ ಇರ್ತಾರೆ ನೀನು ಇಂಡಿಯಾಗೆ ಆಡಿದ್ದೆ ಅದೃಷ್ಟ ಅಂತ. ನಾನು ಹೇಳ್ತಾ ಇರ್ತೀನಿ, ಇಂಡಿಯಾಗೆ ಆಡೋದು ಅದೃಷ್ಟ ಅಲ್ಲ, ಇಂಡಿಯಾಗೆ ಆಡಿ 10 ವರ್ಷ ಸಸ್ಟೈನ್ ಆಗಬೇಕು. ಏನಾರ ಕೆಲಸ ಮಾಡಿದ್ರೆ ಸರ್ಕಲ್ ಕಂಪ್ಲೀಟ್ ಮಾಡಬೇಕು, ಇನ್ಕಂಪ್ಲೀಟ್ ಮಾಡಬಾರ್ದು ಅಂತ. ಬಟ್ ಅವ್ರವ್ರ ದೃಷ್ಟಿಕೋನ. ಕೆಲವರಿಗೆ ಕ್ಲಬ್ಗೆ ಆಡೋಕ್ಕೇ ಅವಕಾಶ ಇಲ್ಲ. ನಾನು ಕ್ಲಬ್ಗೆ ಆಡಿ ಅಂಡರ್-19 ಸ್ಟೇಟ್ ಲೀಡ್ ಮಾಡಿ, ಅಂಡರ್-21 ಲೀಡ್ ಮಾಡಿ, ಅಂಡರ್-23 ಲೀಡ್ ಮಾಡಿ, 3 ಚಾಂಪಿಯನ್ಸ್ ಆಗಿ ಕರ್ನಾಟಕ, ರಂಜಿ ಟ್ರಾಫಿ ಆಡಿ, ರಂಜಿ ಟ್ರಾಫಿ 4 ವರ್ಷ ಚಾಂಪಿಯನ್ಸಲ್ಲಿ ನಾನಿದ್ದೀನಿ. ಫೈನಲ್ಸಲ್ಲಿ ಎಲ್ಲದರಲ್ಲೂ ರನ್ ನೋಡಿದ್ದೀನಿ. 3 ಫೈನಲ್ಸಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ನಾನು ಹಂಗೆ ನೋಡೋಕೆ ಹೋದೆ. ರಂಜಿ ಟ್ರಾಫಿ ಫೈನಲ್ಸ್ ಇಡೀ ಕೆರಿಯರ್ನಲ್ಲಿ 1 ರಂಜಿ ಟ್ರಾಫಿ ಫೈನಲ್ಸ್ ಆಡಿದ್ರೆ ಸಾಕು ಅಂತಿರ್ತಾರೆ. ಎಷ್ಟೋ ವರ್ಷ ಕಾಯ್ತಾರೆ, ಜೀವನದ ಕನಸು. ಹೌದು. ನಾನು ಅದೆಲ್ಲ ಇದ್ದು ದಿಯೋದರ್ ಟ್ರಾಫಿ ಗೆದ್ದು, ದಿಲೀಪ್ ಟ್ರಾಫಿ ಗೆದ್ದು, 2 ಇರಾನಿ ಟ್ರಾಫಿ ಗೆದ್ದಿದ್ದೀವಿ ಅಂದರೆ ನಾನು ಇದ್ದ ಟೀಮ್ನಲ್ಲಿ. ಆ್ಯಂಡ್ ಎಲ್ಲದರಲ್ಲೂ ದೇವ್ರದೇ ಇಂಪಾರ್ಟೆಂಟ್ ರೋಲ್ ಇದ್ದು. ಇಂಡಿಯಾಗೆ ನಾನು 6 ಇಯರ್ಸ್ ಆದಮೇಲೆ ಬಂದೆ. ರಾಹುಲ್ ದ್ರಾವಿಡ್ 92 ಡೆಬು, ನಾನು 93 ಡೆಬು. ಅವಾಗ ನಾವು ಹೆಂಗೆ ಕರಿತಿದ್ವಿ ಅಂದರೆ 92, 93, 93, 94 ಸೀಸನ್ ಹಂಗೆ ಕರಿತೀವಿ ನಾವು. ಯಾಕೆ ಸ್ಪ್ಲಿಟ್ ಆಗಿರುತ್ತೆ. ರಾಹುಲ್ 93 ಡೆಬು ಮಾಡಿದ್ಮೇಲೆ 96 ಇಂಡಿಯಾ ಡೆಬು ಮಾಡಿಬಿಟ್ಟು 3 ಇಯರ್ಸಲ್ಲಿ. ಯಾಕೆಂದರೆ ಅವ್ರ ಬಗ್ಗೆ ಇದ್ದಂಥ ರೆಪ್ಯುಟೇಷನ್ನೇ ಬೇರೆ ಆಯಿತು. ನಾನು 6ನೇವನು, ಇನ್ಫ್ಯಾಕ್ಟ್ 7ನೇವನು ನಾನು ಇಂಡಿಯನ್ ಟೀಮಲ್ಲಿ ಹೋಗೋಕ್ಕೆ ಕರ್ನಾಟಕದಿಂದ. 6 ಜನ ಲಿಜೆಂಡ್ಸ್ ಆಲ್ರೆಡಿ ಇದ್ದಾರೆ ಟೀಮಲ್ಲಿ. 7ನೇವನು ಬರಬೇಕು ಅಂತಂದರೆ ಹೆಂಗೆ ಒಪ್ತಾರೆ? ಇಡೀ ದೇಶ ಹೆಂಗೆ ಒಪ್ಪುತ್ತೆ? ಅನ್ಲೆಸ್ ನನಗೆ ಯಾರೋ ಒಂದು ಮಾತು ಹೇಳಿದ್ರು, ನೀನು ಇಂಡಿಯಾಗೆ ಆಡಬೇಕು ಅಂತಿದ್ರೆ ಯಾರೂ ಮಾಡಿಲ್ದೇ ಇರೋಂಥ ಸಾಧನೆ ಮಾಡಿದ್ರೆ ಮಾತ್ರ ಇಂಡಿಯಾ, ಇಲ್ಲ ಅಂದರೆ ನೀನು ಹಿಂಗೆ ಕರ್ನಾಟಕ ಆಡ್ಕೊಂಡು ಸ್ಟೇಟ್ನವ್ರು ಎಲ್ಲರೂ ತಂದು ಕೂಸಕ್ಕಾಗದೇ ಇಲ್ಲ. ಎಲ್ಲ ಡ್ರೆಸ್ಸಿಂಗ್ ರೂಮಲ್ಲಿ 7ನೇವನು ನಾನು ಅಂದರೆ ಯೋಚನೆ ಮಾಡಿ ಹೆಂಗಿರುತ್ತೆ ಅಂತ. ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್, ರಾಹುಲ್ ದ್ರಾವಿಡ್, ವೆಂಕಟೇಶ್ ಪ್ರಸಾದ್, ಸುನಿಲ್ ಜೋಶಿ, ಸುಜಿತ್, ದೊಡ್ಡ ಗಣೇಶ್, ಡೇವಿಡ್ ಜಾನ್ಸನ್ ಆದಮೇಲೆ ನಾನು ಆಡಿದ್ದು. ಅಂದರೆ ನಾನು ಈ 8 ಜನ ಸೇಮ್ ರಂಜಿ ಟ್ರಾಫಿ ಟೀಮಲ್ಲಿದ್ವಿ, ಎಲ್ಲ ಒಟ್ಟಿಗೆ 8 ಜನ ಇಂಡಿಯಾಗೆ ಆಡಿದ್ರು. ನಾನು ಹಂಗಂದರೆ 9ನೇವನು. ಯಾವತ್ತೂ ಆಗಿಲ್ಲ. ಒಂದು ಟೈಮಲ್ಲಿ ಆಗಿತ್ತು, ಅದು ES ಪ್ರಸನ್ನ ಇದ್ದಂಥ ಟೈಮಲ್ಲಿ, ಆಮೇಲೆ GR ವಿಶ್ವನಾಥ್, ಬ್ರಿಜೇಶ್ ಪಟೇಲ್ ಇದ್ದಂಥ ಟೈಮಲ್ಲಿ ಕರ್ನಾಟಕ ಗೆದ್ದಾಗ. ಅದಾದ ಗೋಲ್ಡನ್ ಇಯರ್ಸ್ ಅಂತ ಕರೀತಾರಲ್ಲ. ಸೊ 1990s ನಂದು ಒಂಥರ ಗೋಲ್ಡನ್ ಇಯರ್ಸೇನೆ. ಕರ್ನಾಟಕಕ್ಕೆ ಆಡೋದೇ ಅದೃಷ್ಟ ಅಂತಂದರೆ, ಇವಾಗ 96 4 ಡೇ ಫಸ್ಟ್ ಕ್ಲಾಸ್ ಗೇಮ್ಸು ಎಲ್ಲ ಸೇರಿದ್ರೆ ಒಂದು 125 ಫಸ್ಟ್ ಕ್ಲಾಸ್ ಗೇಮ್ಸು ಅಂತ ಲೆಕ್ಕ ತೊಗೊಂಡ್ರೆ ಅದೊಂಥರ ಅದೃಷ್ಟ ಮಾಡಿರ್ಬೇಕು ಅಷ್ಟೇ. ವೆರಿ ಫ್ಯೂ, ತುಂಬ ಕಡಿಮೆ ಜನ ಆಡಿರೋದು ಅದು. ಸೊ ಅಲ್ಲಿಂದ ಇಂಡಿಯಾಗೆ ಬಂದಮೇಲೆ ನೀವು ಹೇಳಿದ್ರಲ್ಲ, ಆ ಒಂದು ಸೀರೀಸ್ ಆದಮೇಲೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ನಾನು ನೆಕ್ಸ್ಟ್ ಸೀರೀಸು ಆಡ್ತೀನಿ ನ್ಯೂಜಿಲೆಂಡ್ ಅಗೇನ್ಸ್ಟ್. ಅಲ್ಲಿ ಬೆಸ್ಟ್ ಬೌಲರ್ ನಾನು, ಇಂಡಿಯಾ ನ್ಯೂಜಿಲೆಂಡ್ ಹೋಮ್ ಸೀರೀಸಲ್ಲಿ. ಬ್ಯಾಟಿಂಗ್ ಅಷ್ಟೊಂದು ಸಿಗಲ್ಲ, ಕೊನೆಯಲ್ಲಿ ಸಿಗ್ತಾಯಿತ್ತು. 1-2 ಮ್ಯಾಚ್ ಬ್ಯಾಟಿಂಗು ಸಿಗಲಿಲ್ಲ ನನಗೆ ಇಂಡಿಯಾನಲ್ಲಿ ಆಡಿದಾಗ. ಇಮಿಡಿಯೇಟ್ಲಿ ಆಸ್ಟ್ರೇಲಿಯಾ ಟೂರ್ಗೆ ಹೋಗ್ತೀವಿ, ಅಲ್ಲಿ 1 ಇನ್ನಿಂಗ್ಸ್ ಆಡ್ತೀನಿ ನಾನು. 1 ಇನ್ನಿಂಗ್ಸ್ ಆಡಿದಾಗ ನಂದು 3 ಡಿಸ್ಕು ಆಚೆ ಬಂದುಬಿಡುತ್ತೆ. ಸೊ 1.5 years ನಾನು ಆಲ್ಮೋಸ್ಟ್ ಲೈಕ್ ಬೆಡ್ ರಿಡನ್, ಬ್ಯಾಕ್ ಲೋವರ್ ಬ್ಯಾಕು, ಸ್ಪೈನಲ್ ಕಾರ್ಡಲ್ಲಿ 3 ಡಿಸ್ಕ್ ಆಚೆ ಬಂದುಬಿಡುತ್ತೆ. ಸಿಡ್ನಿನಲ್ಲಿ ರಿಕಿ ಪಾಂಟಿಂಗ್ ಒಂದು ಹೊಡಿತಾರೆ, ಗಂಗೂಲಿ ಬೌಲಿಂಗ್. ನಾವು ಓಡೋಗಿ ಹಿಡಿಯೋವಾಗ ಸ್ಲೈಡ್ ಮಾಡ್ತೀನಿ, ಪಿಕೆಟ್ ಫೆನ್ಸಿಗೆ ತಗಲುತ್ತೆ ಕಾಲು, ಹಿಂಗೆ ಎದ್ದಿರ್ತೀನಿ, 3 ಡಿಸ್ಕೇ ಇಲ್ಲ ನನಗೆ. ಆಮೇಲೆ ಆಗ ಮೆಡಿಕಲ್ ಇರಲಿಲ್ಲ, ಫಿಸಿಯೋ ಇಲ್ಲ, ಏನಿಲ್ಲ, ಏನಿದೆಯೋ ಅದರಲ್ಲೇ ಮಾಡ್ತಾಯಿದ್ರು. 1.5 years ನನಗೆ ನಡೆಯೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಆ ಟೈಮಲ್ಲಿ ಕಣ್ಣು ಸರ್ಜರಿ ಮಾಡಿದ್ರು. ಕಣ್ಣು ಬ್ಯಾಕು 2 ಹೋದ್ಮೇಲೆ ನನ್ನ ಕೆರಿಯರ್ ಹೊಡ್ತು ಅಷ್ಟೇ. ದಟ್ ವಾಸ್ ದ ಎಂಡ್. ಓಕೆ, ಅದು ದೊಡ್ಡ ಇಂಪ್ಯಾಕ್ಟ್ ಮಾಡ್ತು. ಏನು ಆಡೋಕ್ಕೆ ಆಗ್ತಾ ಇರಲಿಲ್ಲ. ಹಾಗೂ ಬಲವಂತ ಮಾಡಿ ಆಡಿಸಿದ್ರು ಕರ್ನಾಟಕದಲ್ಲಿ. ಏನೇನೋ ಹೇಳ್ತೀಯ, ಮೆಂಟಲಿ ಟಫ್ ಇಲ್ಲ, ನೀನು ತುಂಬ ವೀಕ್ ಆಗಿಬಿಟ್ಟಿದ್ಯಾ. ನಾನು ಹೇಳಿದೆ, ನಾನು ವೀಕ್ ಅಲ್ಲ, ನನ್ನ ಕಣ್ಣು ವೀಕ್ ಆಗಿರೋದು ಅಂದರೆ ಕೇಳ್ತಾನೆ ಇಲ್ಲ. ಹಂಗೆ ಬಾಲ್ಯ ಕಾಣಿಸ್ತಾ ಇಲ್ಲ. ಐ ಕೋಆರ್ಡಿನೇಷನ್ ತುಂಬ ಇಂಪಾರ್ಟೆಂಟ್. ಭಾಳ. ನಾನು ಹೆಲ್ಮೆಟ್ ಇಲ್ದಿರ ಆಡಿದ್ದೀನಿ 5 ವರ್ಷ ರಂಜಿ ಟ್ರೋಫಿ. ನನಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಬಾಲು ಕರ್ನಾಟಕ ಹಾಕೊಂಡು ಆಡಿದಾಗ. ಯಾವಾಗ ನಾನು ಲ್ಯಾಸಿಕ್ ಮಾಡಿಸಿದ್ನೋ
ಅಕ್ಕಪಕ್ಕ ಬಾಲ್ ಹೋದ್ರೂ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಸೊ ಹೇಳಿದ್ರೆ ನಮ್ಮ ಕೋಚ್ಗಳು ಬೈಯೋರು ಎಲ್ಲ ಸುಳ್ಳು ಹೇಳ್ತೇನೆ ನೀನು, ರೀಸನ್ ಹುಡುಕ್ತಾ ಇದೆಯಾ ಆಡಬಾರ್ದು ಅಂತ. ಯಾರಿಗಾರು ಹಂಗಿರುತ್ತೆ ನಾನು ಹಂಗೆ ಹೇಳಂತದ್ದು ನನ್ನ ಬದಲು ಇನ್ನೊಬ್ಬನ ಆಡಿಸಿ ನಾನು ಕೊನೆಯಲ್ಲಿ ನನ್ನ ಟರ್ಮ್ಸಲ್ಲೇ ನಾನು ಬಿಟ್ಟಿದ್ದು. ಆ್ಯಕ್ಚುಲಿ ನಾನು ರಿಟೈರ್ ಆಗಿದ್ದು ಕರ್ನಾಟಕದಿಂದ. ಹಂಗೆ ಒಂದು ಫೈಂಡ್ ನಂಗೆ ಅನಿಸ್ತು, ಯಾರಿಗೂ ಹೇಳಿಲ್ಲ, ನಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ರೆಸಿಗ್ನೇಷನ್ ನನಗೆ ಕೊಟ್ಬಿಟ್ಟು ಇನ್ನೊಂದ್ಸಲಿ ಬರೋದೇ ಇಲ್ಲ, ಕರೀಲೇಬೇಡಿ ನನಗೆ, ಯಾರು ಬೇರೆ ಹುಡುಗರನ್ನ ಆಡಿಸ್ಕೊಳ್ಳಿ ಅಂತ ಬಿಟ್ಬಿಟ್ಟೆ ನಾನು 2004-2005 ನಂಗೆ ನಾಪ್ಕ ಇರೋಂಗೆ. ಸೊ ಅವಾಗಲೇ ಅನಿಸಿದ್ದು ನನಗೆ. ವೆರಿ ರೇರ್ ಕೇಸ್ ಆ ಥರ ಆಗೋದು. ಈಗಲೂ ನನ್ನ ಮೇಲೆ ಒಂದು ಕೇಸ್ ಸ್ಟಡಿ ಮಾಡ್ತಾ ಇದ್ದಾರೆ ಲಂಡನ್ನಲ್ಲಿರೋ ಡಾಕ್ಟರು, ಯಾಕೆ ಆ ಥರ ಆಯಿತು ಅನ್ನೋದನ್ನು. ಅಂದರೆ ಎಸ್ಪೆಷಲಿ ಕಣ್ಣಿಂದು ಕ್ರಿಕೆಟರ್ಸ್ಗೆ ಆ ಥರ ಆದಾಗ ಏನು ಮಾಡಬೇಕು ಅನ್ನೋದನ್ನ. ಡ್ರೈ ಐಸ್ ಅನ್ನೋ ಪ್ರಾಬ್ಲಮ್ ಇರೋರಿಗೆ ಸರ್ಜರಿ ಮಾಡಲೇಬಾರ್ದು, ಲ್ಯಾಸಿಕ್ಕು ಮಾಡಿಬಿಟ್ರು ಅವತ್ತಿನ ದಿವಸ. ಸೊ ಆಮೇಲೆ ದುರಾದೃಷ್ಟ ಅಂತಿರೋ ಏನಂತಿರೋ ನಿಮ್ಗೆ ಬಿಟ್ಟಿದ್ದು, ಬಟ್ ಪರಿಸ್ಥಿತಿ ಇದ್ದಿದ್ದೆ ಹಂಗೆ. ನಿಜ, ನೀವು ಟೀಮ್ ಇಂಡಿಯಾದಲ್ಲಿ ಇನ್ನೊಂದು 10 ವರ್ಷನಾದರೂ ಆಡೋಕ್ಕಾಗಿದ್ದಿದ್ರೆ ನಮಗೂ ಕೂಡ ಇನ್ನೊಬ್ಬ ಕನ್ನಡಿಗ ದೊಡ್ಡ ಸಾಧಕ, ಇನ್ನೂ ಲಾಂಗ್ ಕರಿಯರ್ ಇರೋರು ಸಿಗ್ತಾ ಇದ್ರು. ಬಟ್ ಸ್ಟಿಲ್ ನೀವು ದೇಶಕ್ಕೆ ಆಡೋದು, ಕ್ರಿಕೆಟ್ ಆಡೋದು ಅವತ್ತು ನಿಲ್ಲಿಸಿದ್ರು ಕೂಡ ಕ್ರಿಕೆಟಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಏನು ಇವತ್ತಿಗೂ ಕೂಡ ನಿಂತಿಲ್ಲ. ಈಗ ನೀವು ರಿಟೈರ್ಮೆಂಟ್ ಘೋಷಿಸಿ 2 ದಶಕ ಆಗ್ತಾ ಬಂತು. ಇವತ್ತು ಕೂಡ ನೀವು ಕ್ರಿಕೆಟ್ನಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಕಮೆಂಟೇಟರ್ ಆಗಿದ್ದೀರಾ, ಕೋಚ್ ಆಗಿ ನೀವು ವರ್ಕ್ ಮಾಡಿದ್ದೀರಾ. ಲಾಂಗ್ ಜರ್ನಿ ನಾವು ನೋಡ್ತಾ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸರ್. ಅದಕ್ಕಿಂತ ಮುಂಚೆ ನೀವು ಹೇಳ್ತಾ ಇದ್ರಿ ಟೀಮ್ ಇಂಡಿಯಾದಲ್ಲಿ ಕನ್ನಡಿಗರ ದಂಡೇ ಇತ್ತು ಅಂತ. ಕನ್ನಡದಲ್ಲೇ ಮಾತಾಡ್ತಿದ್ರ ಆ ಟೈಮ್ನಲ್ಲಿ? ಹೇಗೆ ಬೇರೆ ಪ್ಲೇಯರ್ಸ್ಗೂ ಕೂಡ, ಸಚಿನ್ ಗಂಗೂಲಿಗೂ ಕೂಡ ಕನ್ನಡ ಕೇಳೋಕೆ ಸಿಗ್ತಾ ಇತ್ತಾ ಹೇಗೆ ಅಂತ? ಟೀಮಲ್ಲಿ 5-6 ಜನ ಕನ್ನಡ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ. ಇಲ್ಲ, ಕನ್ನಡದಲ್ಲಿ ಮಾತಾಡ್ತಾ ಇದ್ದಿ, ಬಟ್ ತುಂಬ ಜನ ಬೇರೆ ಪ್ಲೇಯರ್ಸು ಬೇಜಾರು ಮಾಡ್ಕೊಳ್ಳೋರು, ಏನು ಅರ್ಥನೇ ಆಗ್ತಾಯಿಲ್ಲ ಇವ್ರು ಮಾತಾಡ್ತಾ ಇರೋದು ಅಂತ. ಬಟ್ ಗ್ರೌಂಡಲ್ಲಿ ಫೀಲ್ಡ್ ನಿಲ್ಸೋದು ಅಥವಾ ಸ್ಟ್ರಾಟಜಿ ಡಿಸ್ಕಸ್ ಮಾಡೋದು ಎಲ್ಲನೂ ಕನ್ನಡದಲ್ಲೇ ಮಾಡ್ತಾಯಿದ್ವಿ. ಅವಾಗ ಪ್ಲೇಯರ್ಸ್ ಏನಂತ ಇರಲಿಲ್ಲ, ಯಾಕೆಂದರೆ ಅಪೋಸಿಷನ್ಗೆ ಏನು ಅರ್ಥ ಆಗ್ತಾಯಿತ್ತು, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ ತೆಂಡೂಲ್ಕರ್, ಗಂಗೂಲಿ, ಜಡೇಜಾ, ಲಕ್ಷ್ಮಣ್ ಇವರೆಲ್ಲ ಇದ್ದಾಗ್ಲೂ ಮಾತಾಡ್ತಾ ಇದ್ದೆ ಕನ್ನಡದಲ್ಲಿ. ಇನ್ಫ್ಯಾಕ್ಟ್ ನಮ್ಮ ಜಾವಗಲ್ಸಿನತ್ತೆಲ್ಲ ನಮ್ಮ ಜಾಮ್ ಹತ್ರ ಮಾತಾಡ್ತಿದ್ದು ಕನ್ನಡದಲ್ಲೇ. ವೆಂಕಿ ಕುಂಬ್ಳೆ ಎಲ್ಲ ಇದ್ದಾಗ ಫೀಲ್ಡ್ ಸೆಟ್ ಮಾಡ್ತಾ ಇದ್ದದೆಲ್ಲ ಕನ್ನಡದಲ್ಲಿ, ಗೊತ್ತಾಗ್ತಾ ಇರಲಿಲ್ಲ ಅಷ್ಟೇ. ಬಟ್ ಯಾವಾಗ ಇಷ್ಟು ಜನ ಕ್ರಿಕೆಟರ್ಸ್ಗೆ ಮರ್ಯಾದೆ ಅಂತ ಬಂತು, ಮರ್ಯಾದೆ ಇತ್ತು ಯಾವಾಗ್ಲೂ, ಬಟ್ ಮರ್ಯಾದೆ ಹೆಚ್ಚಿತೋ ಅವಾಗ ನೋಬಡಿ ಆಸ್ಟ್, ಯಾರು ಕೇಳಲಿಲ್ಲ. ಯಾಕೆಂದರೆ ಅವ್ರಿಗೆಲ್ಲ ನಂಬಿಕೆ, ಇವ್ರೇನು ಎಗೇನ್ಸ್ಟ್ ಮಾತಾಡಲ್ಲ, ಎಲ್ಲ ಒಳ್ಳೇದಕ್ಕೆ ಮಾತಾಡ್ತಾರೆ ಅನ್ನೋದನ್ನ ಒಂದು. ಇಲ್ಲಾಂದ್ರೆ ಏನಾಗುತ್ತೆ ಅಂತಂದರೆ, ನಂಬಿಕೆ ಇಲ್ಲ ಅಂತಂದರೆ ಬೇರೆ ಭಾಷೆಯಲ್ಲಿ ಮಾತಾಡಿದಾಗ ಏನೋ ಬೇರೆ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೊತಾರೆ. ಬಟ್ ಹಂಗೆ ಆಗಲೇ ಇಲ್ಲ. ಈಗ ನೋಡಿ, ನಾವೆಲ್ಲ ಆಡಿದಾಗ ಯಾರು ಕ್ಯಾಪ್ಟನ್? ಗಂಗೂಲಿ ಮತ್ತು ತೆಂಡೂಲ್ಕರು. ಒಬ್ಬರು ಕ್ಯಾಲ್ಕಟಾ, ವೆಸ್ಟ್ ಬೆಂಗಾಲ್, ನಮ್ಮದು ಮೋಸ್ಟ್ ಡೈರೆಕ್ಟ್ ರೈವಲ್ಸು ಕ್ರಿಕೆಟಲ್ಲಿ. ಕರ್ನಾಟಕ ಬೆಂಗಾಲ್ ರೈವಲ್ರಿ ಇದ್ದೇ ಇದೆ. ಇನ್ನೊಂದು ಮುಂಬೈಯಿಂದ ಬಂದಂಥ ತೆಂಡೂಲ್ಕರು. ಕರ್ನಾಟಕ ಮುಂಬೈ ರೈವಲ್ರಿ ವಾಸ್ ಆಲ್ವೇಸ್ ದೇರ್. ಯಾವಾಗಲೂ GR ವಿಶ್ವನಾಥ್ ಗ್ರೇಟಾ, ಸುನಿಲ್ ಗಾವಸ್ಕರ್ ಗ್ರೇಟಾ ಅಂತ ಚರ್ಚೆ ನಡೀತಾ ಇತ್ತು. ಮುಂಬೈ ಗ್ರೇಟಾ, ಕರ್ನಾಟಕ ಗ್ರೇಟಾ ಅಂತ. ಯಾಕಂದ್ರೆ ರಣಜಿ ಟ್ರಾಫಿ ಅಷ್ಟೊಂದ್ಸಲಿ ಗೆದ್ದಿದ್ದು ಮುಂಬೈ ಆದಮೇಲೆ ಕರ್ನಾಟಕ ನೆಕ್ಸ್ಟ್ ನಂಬರ್ಸ್ ಇದ್ದಿದ್ದು. ಸೊ ತೆಂಡೂಲ್ಕರ್ ಇಷ್ಟು ಜನನ ಲೆವೆನಲ್ಲಿ ಇಟ್ಕೋಬೇಕು ಅಂದರೆ ಆ ರೆಸ್ಪೆಕ್ಟ್ ಇತ್ತು. ಯಾಕೆಂದ್ರೆ ಎಲ್ಲರೂ ಲಿಜೆಂಡ್ಸೇ ಇವರೆಲ್ಲರೂ. ಕನ್ನಡದಲ್ಲೇ ಮಾತಾಡ್ತಿದ್ವಿ, ಕೆಲವಲ್ಲಿ ಕನ್ನಡ ಹಾಡೆಲ್ಲ ಹಾಕ್ಬಿಡ್ತಾಯಿದ್ವಿ. ಅವಾಗೆಲ್ಲ ನಮ್ಗೆ ಬರ್ತಾಯಿದ್ದು ಗ್ರಾಮಫೋನ್ CD ಪ್ಲೇಯರ್ಸ್ಗಳು, MP3s ಎಲ್ಲನೂ. ಕನ್ನಡ ಹಾಡುಗಳು ಅಣ್ಣವ್ರುಗಳು ಹಾಕೊಂಡು ಜಸ್ತಾ ಇದ್ವಿ. ಯಾರಿದು ಅಂತ ಕೇಳ್ತಾಯಿದ್ರು. ಸುಮ್ಮನೆ ಅವ್ರಿಗೆ ಹಾಡು ಹಾಕೊಂಡು ಅವ್ರಿಗೆಲ್ಲ ಕೇಳಿಸ್ಬಿಡ್ತಾಯಿದ್ವಿ. ಕೆಲವು ಪದಗಳೆಲ್ಲ ಹೇಳ್ಕೊಟ್ಬಿಡ್ತಾ ಇದ್ದಿದ್ದು. ಅವರು ಗ್ರೌಂಡಲ್ಲಿ ಕನ್ನಡದಲ್ಲೇ ಮಾತಾಡ್ತಾಯಿದ್ರು. ಹಿಂಗೆ ಮೇಲಾಕೋ ಅನ್ನೋರು. ಜಡೇಜಾ ಎಲ್ಲ ಹೇಳ್ತಾರೆ ಒಳಗಾಕು ಅಂದರೆ. ಸೊ ಆ ಭಾಷೆ ಯಾವತ್ತಿದ್ರೂ ಹರ್ಡಲ್ ಆಗಲೇ ಇಲ್ಲ. ಒಂದು ಅರ್ಥ ಮಾಡ್ಕೋಬೇಕು ಅಮರ್ ಪ್ರಸಾದ್, ನಮ್ಮ ಕರ್ನಾಟಕದಿಂದ ಯಾವುದೇ ಪ್ಲೇಯರ್ಸು ಮೊದಲಿಂದನೂ ಆಡಿದ್ರಲ್ಲ, ಸುಬ್ರಹ್ಮಣ್ಯದಿಂದ ಹಿಡಿದು GR ವಿಶ್ವನಾಥ್, ಪ್ರಸನ್ನ, ಚಂದ್ರಶೇಖರಿಂದ ಟೈಮಿಂದ ಈಗಲೂ ತನಕನೂ ಐ ಡೋಂಟ್ ನೋ ಈಗ ಹೆಂಗಿದೆ ಅಂತ, ನಾನು ಆಡಿದ ತನಕನೂ ಮ್ಯಾಕ್ಸಿಮಮ್ ಮರ್ಯಾದೆ ಇತ್ತು ಕರ್ನಾಟಕ ಪ್ಲೇಯರ್ಸ್ಗೆ. KL ರಾಹುಲ್ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತುಂಬ ಅನ್ಸರ್ಟೆನಿಟಿ ಕಾಣಿಸ್ತಾ ಇದೆ ಅಲ್ಲೂ ಕೂಡ. ಸೆಲೆಕ್ಟರ್ಸ್ಗೆ ಏನಂತ ಒಲ್ವು KL ರಾಹುಲ್ ಮೇಲೆ? ನೀನು 50-60 ಹೊಡೆದ್ರೆ ಸಾಲ, ಹೊಡೆದ್ರೆ 200-300 ಹೊಡಿಬೇಕು. ನೀವು ಒಂದು 10-15 ಟೆಸ್ಟ್ ಮ್ಯಾಚ್ ಆಡಿ, ಒಂದು 2-3 ಸೀಸನ್ IPL ಆಡ್ಬಿಟ್ರೆ ನಿಮ್ಮ ಹತ್ರ ಯಾರು ಮಾತಾಡೋಕ್ಕಾಗಲ್ಲ. IPL ಆಡೋದು ಇಸ್ ನಾಟ್ ದ ಗೋಲ್ ಅಂತ ಹೇಳ್ತೀನಿ. ಅಂದ್ರೆ ಸೋ ಸ್ಪೆಷಲ್, ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ KL ರಾಹುಲ್. ಟೆಕ್ನಿಕಲಿ ನೋಡ್ಬೇಕಂದ್ರೆ KL ರಾಹುಲ್ ಒನ್ ಆಫ್ ದ ಬೆಸ್ಟ್. ಔಟ್ ಆಗೋದೊಂದು ಕೆಟ್ಟ ಚಟ ಕಲ್ತಿದ್ದಾರೆ. ಕ್ರಿಕೆಟ್ನ ಎಂಜಾಯ್ ಮಾಡಿದ್ದಾರೆ ಅಂತಾನೆ ಅನ್ಸಲ್ಲ ನನಗೆ. ರೊಚ್ಚಿಗೆದ್ದಾಡಬೇಕು, ದಿಲ್ ಕೊಟ್ಟಾಡಬೇಕು, ದಮ್ ಕೊಟ್ಟು, ಅದೆಲ್ಲ ಸುಳ್ಳು ಗುರು. ಸರ್, ಈಗ ನೆಕ್ಸ್ಟ್ ಕರ್ನಾಟಕದಿಂದ ಯಾರೆಲ್ಲ ಪ್ರಾಮಿಸಿಂಗ್ ಅಂತ ಅನಿಸ್ತಾರೆ ನಿಮಗೆ? ಈಗಿನ ಕರೆಂಟ್ ಜನ್ರೇಷನ್ ನೋಡಿದ್ರೆ ಭಾಳ ಕಷ್ಟ ಅಂತ ಅನ್ನಿಸ್ತಾ ಇದೆ. ನಾನು ರಾಹುಲ್ ದ್ರಾವಿಡ್ ಮಕ್ಕಳನ್ನ ನೋಡ್ತಾ ಇರ್ತೀನಿ, ಫಾಲೋ ಮಾಡ್ತಾ ಇರ್ತೀನಿ. ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್.